ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಮ್ಮ ಹೆಸರು ಬಂದು ನಾಗರೆಡ್ಡಿ ಅಂತೇಳಿ, ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲಾ, ಬಿ ಹೊಸಳ್ಳಿ ಗ್ರಾಮದವರು. ನಾವು ಕಳೆದ 2-3 ವರ್ಷಗಳಿಂದ ನಾವು ಬದನೆಯನ್ನು ನಾಟಿ ಮಾಡ್ತಾಯಿದ್ದೀವಿ. ಬದನೆ ನಾಟಿ ಮಾಡಿದ ಒಂದು ತಿಂಗಳಿಗೆ ನಾವು ಭಾರತ್ ಕಂಪನಿಯ ಕುಂದನ್ ಅಂತ ಹೇಳಿದರು ನಮಗೆ. ಅದನ್ನು ಡ್ರಿಂಚ್ ಮಾಡಂತ ಹೇಳಿದರು. ಅದೇ ಪ್ರಕಾರವಾಗಿ ನಾವು ಅಂಗಡಿಯಲ್ಲಿ ತೆಗೆದುಕೊಂಡು ಬಂದು ಬದನೆ ಗಿಡಕ್ಕೆ ನಾವು ಏನು ಮಾಡಿದ್ವಿ, ಡ್ರಿಂಚನ್ನು ಮಾಡಿದ್ವಿ. ಡ್ರಿಂಚ್ ಮಾಡಿದ ಒಂದು ವಾರದೊಳಗೆ ಎಲ್ಲ ಬಿಳಿ ಬೇರುಗಳು ಜಾಸ್ತಿ ಬಿಟ್ಟು ಗಿಡ ಎಲ್ಲ ಡೆವಲಪ್ಮೆಂಟ್ ಆಯಿತು. ಬ್ರ್ಯಾಂಚಸ್ ಎಲ್ಲ ಜಾಸ್ತಿ ಚೆನ್ನಾಗಿ ಬಂದವು. ಆಮೇಲೆ ಒಳ್ಳೆ ಚಿಗುರು ಬಂದೈತಿ. ಈ ಒಳ್ಳೆ ಈಗ ಪ್ಲಾಟು ತುಂಬ ಬೆಳವಣಿಗೆ ಆಗೈತಿ. ಎಲ್ಲ ರೈತರು ಕೂಡ ಇದನ್ನು ಕುಂದನ ಬಳಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮತ್ತೇನು ಬದಲಾವಣೆ ಆಗೈತೆ ಸರ್ ಬೆಳೆಯಲ್ಲಿ? ಮತ್ತು ಬದಲಾವಣೆ ಅಂದರೆ ಸರ್ ಫುಲ್ ಡೆವಲಪ್ ಆಗಿದೆ ಸರ್ ಪ್ಲಾಟು. ಆಮೇಲೆ ಒಳ್ಳೆ ಚಿಗುರು ಬಂದಿದೆ. ಒಳ್ಳೆ ಹೂವುಗಳು ಮತ್ತು ಕಾಯಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಭಾಳ ಚೆನ್ನಾಗಿ ಬಂದಿದೆ ಸರ್. ಈಗ ಎಷ್ಟು ದಿವಸದೈತೆ ಸರ್ ಬೆಳೆ? ಈಗ 2 ತಿಂಗಳದಿದೆ ಇದೆ ನೋಡಿ ಸರ್ ಪ್ಲಾಟ್. 2 ತಿಂಗಳು. ಹ್ಞೂ. ಎಷ್ಟು ಎಕರೆ ಹಾಕಿದ್ದೀವಿ? ಇದು 1 ಎಕರೆ ಹಾಕಿದ್ದೀವಿ ಸರ್. ಹ್ಞೂ. ಯಾವ್ದು ಸರ್ ಬೀಜ? ಬೀಜ ಇದು ಬಂದು ಲಲಿತಾ ಅಂತೇಳಿ ಸರ್. ಇದು ಈಸ್ಟ್ ವೆಸ್ಟ್ ಕಂಪ್ನಿದು. ತೋರಿಸ್ತೀರಾ ಸರ್ ಅದು ಬೆಳೆ ಬೇರೆ ಯಾವ ರೀತಿ ಇರ್ತಕ್ಕಂಥ? ರೈತ ಬಾಂಧವರು ಗಮನಿಸಿ, ಎಲ್ಲ ಬೆಳೆ ಬರಗಳ ಸಂಖ್ಯೆ ಜಾಸ್ತಿ ಬಂದಿದೆ. ಹೂಗಳ ಸಂಖ್ಯೆ ಹಾಗೂ ಬ್ರಾಂಚಸ್ ತುಂಬ ಚೆನ್ನಾಗಿ ಎಲ್ಲ ಗಿಡಗಳು ನೀಟಾಗಿ ಆಲ್ರೆಡಿ ಅರ್ಧಿರ ಸರ್. ಈಗ ಆಲ್ರೆಡಿ ಅರ್ದಿ ಸರ್. ನಿನ್ನೆ ಒಂದ್ಸತಿ ಅರ್ಧಿ. ಒಂದು ಸಲ ಅರ್ದಿ ಸರ್. ಕುಂದನ್ ಬಗ್ಗೆ ಕೊನೆ ಅನಿಸಿಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಕುಂದನ್ನು ಭಾಳ ಚೆನ್ನಾಗಿದೆ ಸರ್. ಇದನ್ನು ಎಲ್ಲ ರೈತರು ಬಳಸ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತೇನೆ ಸರ್. ಯಾಕಂದರೆ ಇದು ರಿಸಲ್ಟ್ ತುಂಬ ಚೆನ್ನಾಗಿದೆ ಸರ್. ಇದು ನಾವು ಡ್ರಿಂಚ್ ಮಾಡಿದ ಒಂದು ವಾರದೊಳಗೆ ಇದರ ರಿಸಲ್ಟ್ ಗೊತ್ತಾಗಿದೆ ಸರ್. ತುಂಬ ಚೆನ್ನಾಗಿದೆ ಸರ್. ಈ ಡ್ರಿಂಚ್ ಮಾಡಿದ ತಕ್ಷಣ ಸರ್ ಹೆಂಗಂದ್ರೆ ಬಿಳೆ ಬೇರುಗಳ ಸಂಖ್ಯೆ ಜಾಸ್ತಿ ಆಯ್ತು ಸರ್. ಇದು ಆಮೇಲೆ ಏನಂದ್ರೆ ಮತ್ತೆ ಬ್ರಾಂಚಸ್ ಎಲ್ಲ ಚೆನ್ನಾಗಿ ಬಂದವು. ಆಮೇಲೆ ಹೂಗಳ ಸಂಖ್ಯೆ ಜಾಸ್ತಿ ಆಗೈತೆ ರೀ. ತುಂಬ ಡೆವಲಪ್ಮೆಂಟ್ ಇದೆ ಸರ್ ಪ್ಲಾಟ್. ಧನ್ಯವಾದಗಳು ಸರ್, ನಿಮ್ಮ ಅನಿಸಿಕೆ ಹಂಚ್ಕೊಂಡಿದ್ದಕ್ಕೆ. ನಮಸ್ಕಾರ. ಓಕೆ ಸರ್.